ಗೈಸ್ ಬೆಳಗ್ಗೆ ಎದ್ದ ತಕ್ಷಣ ರೀ ದನಗಳ ಸೆಗಣಿ ಅದು ಎಲ್ಲ ತೆಗೆದಿಟ್ಟ ಅವಕ್ಕೆ ದನಗಳ ನೀರು ಕುಡಿಸಿ ಮೇವು ಹೋಗೋದ ಸ್ವಲ್ಪ ಹೊತ್ತು ಬಿಟ್ಟು ಅವ್ನು ರೆಸ್ಟ್ ಮಾಡಿಸಿ ಆಮೇಲೆ ದೊಣಗಿ ಕೊಟ್ಟಿಗೆಯಿಂದ ಬಿಚ್ಕೊಂಡು ಹೊರಗೆ ತೊಗೊಂಬಂದನು ರೀ ಮೇವು ಮೇಯ್ಸ್ಲಕ್ಕ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾ ಇವತ್ತು ದನಗಳು ತೊಗೊಂಡು ಮೇಯ್ಸ್ಲಕ್ಕೆ ಬಂದುಬಿಟ್ಟೇನೆ ರೀ. ನೋಡ್ರಿ ಇವತ್ತು ಒಂದು ಡೇ ಇವತ್ತು ದನಗಳು ಮೇಯ್ಸೋದೇ ಇರ್ತೈತಿ. ಇವತ್ತು ವಾತಾವರಣ ಚಲೋ ಐತ್ರಿ. ಹಸುಗಳನ್ನ ಹೊರಗೆ ಬಿಟ್ಕೊಂಡ್ಬಂದಿದ್ದೀವ್ರಲ್ಲ, ಮತ್ತು ಹಾದಿ ದಾಂಡಿಗೆ ಗಾಳಿ ಮತ್ತು ಪಕ್ಷಿಗಳು ವಾತಾವರಣ ಎಲ್ಲನೂ ಚಲೋ ಐತ್ರಿ. ದನಗಳು ನೋಡ್ರಿ ಎಷ್ಟು ಆರಾಮ್ಲಿ ತಿನ್ಲತ್ತಾವ್ರಿ. ಮತ್ತು ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ ಹಾದಿ ದಂಡಿಗೆ ಅದು ಆಕಳ ಮತ್ತು ಸಣ್ಣ ಕರುಗಳದು ನೀವು ಬಿಟ್ಕೊಂಡು ಏನು ನಿಂತಿರ್ತಿರ್ಲಿಲ್ಲ, ಭಾಳ ಜಾಕಿಲಿಂದ ನೋಡ್ಕೊತಿರುತ್ತೆ ಬರೀ. ಯಾಕಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ವಾಹನಗಳು ಬರ್ತಿರ್ತಾವ್ರಿ, ಅವಕ್ಕೆ ಎಂದೂ ನೋಡಿರಂಗಿಲ್ಲ ದನಗಳು ರೀ. ಇಂಥವು ನೋಡಿದ ತಕ್ಷಣ ಒಮ್ಮೆಗೆ ಹೆದರ್ಲಕ್ಕೆ ಸ್ಟಾರ್ಟ್ ಮಾಡ್ತಾವ್ರಿ. ಆದಷ್ಟು ನೀವು ಅದನ್ನು ಸೇಫ್ಲಿ ನೋಡ್ಕೊತಿರುತ್ತೆ ಬರೀ, ಭಾಳ ಡೇಂಜರ್ದಾಗೈತಿ. ಈಗ ಅಲ್ಲಿ ಬಿಟ್ಟು ಅಲ್ಲಿದ್ದ ಈ ಕಡೆ ತೊಗೊಂಬಂದನು ರೀ. ಈ ಕಡೆ ನೋಡ್ರಿ, ಈ ಕಡೆ ಮೇವು ಜಾಸ್ತಿ ಐತ್ರಿ, ಮತ್ತು ಹೊಲನೂ ಇದು ಬೆಳೆಯೋದು ಏನು ಮಾಡಂಗಿಲ್ಲ ರೀ ಇಲ್ಲಿ. ಅದರ ಸಲುವಾಗಿ ಇಲ್ಲೇ ಬಿಟ್ಟು ಬಿಡುನ್ರಿ. ಈಗ ಕರುಗಳದು ಅಲ್ದವ್ರಿ, ಅಲ್ಲಿ ಒಳಗದವ್ರಿ ನೋಡ್ರಿ. ಈಗ ವಾತಾವರಣ ಬದಲಾಗೈತಿರಲ್ಲ, ಮಳೆಯೋದು ಐತ್ರಿ 3-4 ದಿವಸ. ಇವತ್ತು ಮಳೆಯೋದು ಏನಿಲ್ಲ, ಮತ್ತು ನೆಲನೂ ಒಣಗೈತ್ರಿ. ಕೈಕಾಲದು ರಾಡಿ ಆಗಂಗಿಲ್ಲ, ಮತ್ತು ಬಿಸಿಲು ಬಿದ್ದೈತಿರಲ್ಲ, ಅದರ ಸಲುವಾಗಿ ದನಗಳು ಬಿಚ್ಕೊಂಡು ಬಂದಿದ್ದೀವಿ. ನೋಡಣ್ರಿ, ಈಗ ವಿಡಿಯೋನ ಹಾಕೊಂಡಿರ್ತ ನೋಡ್ರಿ. ಹಸು ಅದು ಮೇಯ್ತಾವ್ರಿ ಆರಾಮ. ನಾವು ಸುಮ್ಮನೆ ಏನು ಮಾಡೋಣ, ಮೊಬೈಲ್ ನೋಡ್ಕೊತಾರೆ ಕೆಳಗೆ ಕೂತ್ ಬಿಡೋಣ್ರಿ. ಹಾಗೆ ಬಾಯ್ ಕಡೆ ಈ ಕಡೆ ಐತೆ ನೋಡಿ ಮಾವ, ಕಡಿತಾನೆ ಬಾಯ್ ಕಡೆ ಬರೀ ಕಡೆ. ಟೈಮ್ ಪಾಸ್ ಮಾಡ್ಕೋತ ಈ ಕಡೆ ಎಕಡೆ ನೋಡ್ಕೋತ ಕೂತಿರತ್ತಿಕ್ಕೋರಿ ನೀವು. ಆಕಳ ಎಕಡ್ರ ಹೋಗಿಬಿಡ್ತಾವು, ಭಾಳ ಜಾಯ್ಕಲೇ ನೋಡ್ಕೋತ ಕುಂಡಿರ್ತು ಬರೀ. ಜರ ಮಿಸ್ ಆತಂದ್ರೆ ಹೋದು ಅಂದ್ರೆ ಸಿಗೋದಿಲ್ಲ ರೀ. ಏನಾಯ್ತು, ಏನು ತಿನ್ನತ್ತಿ ನೋಡಿಲಿ, ಲಾಗ್ದಾಗ ನೋಡಿಲಿ. ಓಯ್ ಕೆಂಪಿ ನೋಡಿ ಕಡೆ ಕರಿಯವ ಇಲ್ಲಿ ಮೇಯ್ಲತ್ತಳು. ಕೊರಮ್ ಜೋರೈತಿ ಬಿಡು ನಿಂದು. ಇದೇನು ಹಸು ನೋಡ್ಲತ್ತಾರಲ್ಲ, ಇದಕ್ಕೀಗ 6 ತಿಂಗಳಾಗೈತೆ ರೀ. ಮತ್ತು ಇದು ಯಾರನ್ನ ನಾವು ಕೊಂಡು ತಂದಿಲ್ಲ ಏನಿಲ್ಲ, ನಮಗೆ ಕೊಟ್ಟಾರ ಇದನ್ರ. ಇವ ಮೇಸ್ಗೋರಿ ಅಂತೇಳಿ ನಮಗೆ ಕೊಟ್ಟಾರು. 1 ರೂಪಾಯಿನೂ ರೊಕ್ಕ ತೊಗೊಂಡಿಲ್ಲ ರೀ ಇದಕ್ಕೆ. ಮತ್ತು ಇದೇನು ಕರ ಐತ್ರಲ್ಲ, ಅದು ದೊಡ್ಡ ಆಕಳದ ಮರಿ ಐತ್ರಿ. ಇದು ಇಳ್ದ ಒಂದು 4 ತಿಂಗಳಾಗೈತೆ ರೀ. ಮತ್ತು ಆಕಳು ಚಲೋ ಹಿಡ್ದೈತೆ ರೀ. ಇದು ಜರ್ಸಿ ಐತ್ರಿ, ಮತ್ತು ಇದು ಎಚ್.ಎಫ್ ರೀ. ಇದು ಸತಳಿ ಇದ್ದಂಗೆ ಐತ್ರಿ. ಇದು ಚಲೋ ಅದಾವ್ರಿ. ನೋಡ್ರಿ ಎಷ್ಟು ಆರಾಮವಾಗಿ ತಿನ್ಲತ್ತಾವ್ರಿ ಹಸುಗಳ. ಎರಡು ಹಸುಗಳು ಏನ್ರಿ ಫ್ರೆಂಡ್ಸ್ ಇದ್ದಾಗ ನೋಡ್ರಿ, ಒಟ್ಟು ಬಿಟ್ಟಾರಂಗಿಲ್ಲ. ತಿನ್ನೋತ್ನಾಗಾಗಲಿ ಕೂಡೇ ತಿಂತಾವ್ರಿ, ಮತ್ತು ಎಲ್ಲಿ ಹೊಂಟು ಅಂದ್ರೆ ಬಿಟ್ಟಾಗ ಎರಡೂ ಕುಡಿಸಿ ಓಡಿ ಹೋಗ್ತಾವ್ರಿ. ಮಳೆ ರೀ, ಸಾಲಿಗೆ ಬಿಡ್ಬಾರ್ದು ಬಂದಾನು. ಇಲ್ಲ ನೋಡ್ರಿ, ಬಾಯ್ಲಿ ಅಲ್ಲೇ ಇಲ್ಲ ನಾವ ಕಡಿದಾನ ದಾಂಡಿ. ಅದಕ್ಕೆ ಬರ್ಬೇಕು. ಹಾಂ, ಸಾಲಿಗೆ ಬಿಡಾಕೆ ಬರ್ಬೇಕು. ಅಷ್ಟು ಕಲರ್ಫುಲ್ಲ ತಯಾರಾಗಿ ಬಂದುಬಿಟ್ಟಿದೆ. ಸಾರಿ ಭೀ ಹಾಕ್ಯ ನೋಡ್ರಿ ಇವತ್ತು ಸಾಲಿವು. ನಡಿ ಅದನ್ನ ಕಟ್ಟಿ ಬರ್ತಾನೆ. ಇಲ್ಲಿ ಎಲ್ಲಾರು ಕಟ್ತಾನಲ್ಲ, ಹೊಕ್ಕೈತದ ಎಲ್ಲಾರ ಈ ಗಿಡಕ್ಕೆ ಕಟ್ತಾನ. ಎಡ್ಡು ಇರ್ತಾವ ಹಂಗೆ. ನಡಿ ಬಾಯ್. ಸ್ಕೂಲ್ ಬಿಡ್ಲಕ್ಕೆ ಹೋಗಿದ್ದೀವಿ ಹುಡುಗರ್ನ, ಮತ್ತು ನನಗಳು ಇಲ್ಲಿ ಕಾಣಿಸೋಲ್ಲ ರೀ. ಹುಡುಗಿ ಇಲ್ಲೇ ಬಿಟ್ಟಿದ್ರೆ ನೋಡೋಣ ಪ್ರೈಲಿಗೆ. ಇಲ್ಲಿ ಕಾಣಿಸೋಲ್ಲ. ಈ ಕಂಟ್ಯಾಗ ಬಾತ ಲಗುನ ಕಾಣಿಸಂಗಿಲ್ಲ ದನಗಳು. ಇಲ್ಲೂ ಇಲ್ಲ.
ಈ ಕಬ್ಬಣಿ ಆಗೋದು ಅದು ಅಂದ್ರೆ ದನಗಳು ಒಟ್ಟ ಕಾಣಿಸೋದಿಲ್ಲ ರೀ. ಹೊರಗಡೆ ಅದಕ್ಕೆ ಆ ಕಡೆ ಹೋಗಿ ಬಿಡ್ತಾವೆ ದನಗಳು. ಇಲ್ಲವ್ರಿ ಇಲ್ಲವ್ರಿ ಕಬ್ಬನ್ಯಾಗ ಹೋಗಿ ನಿಂತು ಬಿಟ್ಟಾರ. ಆನಿಹುಲ್ಲ ನೋಡ್ಯಾವ್ರಿ ಚಲೋ ಅಂತ ಆನಿಹುಲ್ಲ ಇಲ್ಲಿ ನಿಂತು ಬಿಟ್ಟಾವ ನೋಡ್ರಿ. ಕಾಣಿಸೋವಲ್ಲಾಗಿದ್ದು ರೀ ನೋಡ್ರಿ. ಇಲ್ಲಿ ಚೊಗಿಚ್ಚಿ ಮತ್ತು ಆನಿಹುಲ್ಲ ಸಿಕ್ಕೈತೆ ಅಂಥೇಳಿ ಶಿಸ್ತ ಮೇಲಾಗಿ ಚಾಲೋ ಮಾಡಿಬಿಟ್ಟವು. ನಡೆ ನಡೆ ಕಡೆ ನಡ್ರಿ ಕಡೆ ಈ ಕಡೆ ಬರ್ರಿ, ಕಡೆ ಬರ್ರಿ, ಈ ಕಡೆ ಬರ್ರಿ. ಬೆಟ್ಟದು ಹೋತಂದ್ರೆ ವ್ಯಾನ ಹಸ್ನರಿ ಅಲ್ರಿ ದನಗಳ ಈ ಕಡೆ ಹೋಗಿಬಿಟ್ರು ಅಂದ್ರೆ ಮನೆಯವ್ರು ನಾನು ಹೆಸರ್ಲೆ ಕೊಟ್ಟತಾರ ಅಂತ ಕೊಟ್ಟರು ನೋಡ್ರಿ. ಓಡ್ಲಾಕ ಹತ್ತು ದನಗಳು ಎದ್ರ ಸಲ. ಈಗ ನೋಡ್ರಿ ಹಸುಗಳಿಗೆ ಶಿಸ್ತಂಗೆ ತಿಂದು ರೀ ಹೊಟ್ಟೆ ತುಂಬಿದಂಗೆ ಕಾಣ್ತೈತಿ. ಮತ್ತು ತಿನ್ನೋದು ಬಿಟ್ಟವು. ನೀವು ತಿನ್ನೋದು ಬಿಟ್ಟ ಸುಮ್ಮನೆ ನಡ್ಕೊತ ಹೊಂಟಿದವು. ಇನ್ನು ಮನೆಗೆ ಹೋಗಿ ಕಟ್ಟುನ್ರಿ. ಕಟ್ಟಿ ಮತ್ತು ನೀರದು ಕುಡಿಸೋಣ್ರಿ. ನೀರು ಕುಡಿಸಿ ಮತ್ತು ಅದ್ರ ಪಾಡಿಗೆ ಅದಕ್ಕೆ ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗತ್ತಂದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ. ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ದಾಗ ತಿಳಿಸ್ರಿ. ಮತ್ತು ಇನ್ನಷ್ಟು ನಮ್ಮ ಫಾರ್ಮಿಂಗ್ ವ್ಲಾಗ್ಸ್ ನೋಡ್ಬೇಕಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿರಿ. ಮತ್ತು ಮುಂದೆ ಬರೋ ವಿಡಿಯೋಗಳ ನಿಮಗೂ ಕೂಡ ಸಜೆಷನ್ ಆಗ್ತಾವೆ, ನೋಡ್ಲಿಕ್ಕೆ ಈಸಿ ಆಗ್ತಾವೆ. ಹಂಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ, ಪೂರಾ ವಾಚಿಂಗ್ ಮಾಡಿರಿ ಫ್ರೆಂಡ್ಸ್. ಮತ್ತು ಇಲ್ಲೇ ವ್ಲಾಗ್ನ ಎಂಡ್ ಮಾಡೋಣಂತ. ಮುಂದಿನ ವ್ಲಾಗ್ದಾಗ ಸಿಗೋಣಂತ್ರಿ. ಬಾಯ್ ರೀ, ಧನ್ಯವಾದಗಳು.